ಹಾಯ್ ನಮಸ್ಕಾರ. ಇದು ಭಾನುವಾರದ ಮಿನಿ ವ್ಲಾಗು. ಇವತ್ತಿನ ತಿಂಡಿ ನಾನು ರೊಟ್ಟಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಎಲ್ರಿಗೂ ಫೇವ್ರೇಟ್ ನಮ್ಮನೆ ಕುಂಬಳಕಾಯಿ ಪಲ್ಯ ಅಂದರೆ. ಹಾಗೆ ಮಧ್ಯಾಹ್ನದ ಅಡುಗೆನೂ ನಾನು ಬೇಗ ಮುಗಿಸ್ಬೇಕಾಗಿತ್ತು. ಯಾಕಂದರೆ ಹೊರಗಡೆ ಒಂದು ಸೀಮಂತ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ 11:30 12 ಗಂಟೆ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗ್ತಾಯಿದ್ದೀನಿ. ನಾವು ಹೆಣ್ಮಕ್ಳು ಹೆಂಗಪ್ಪ ಅಂತಂದರೆ ಹೋಗೋಕ್ಕೆ ಅಂತ ಎತ್ತಿಡದೆ ಒಂದು ಸ್ಯಾರಿ, ಆದರೆ ರೆಡಿ ಆಗೋದೇ ಇನ್ನೊಂದು ಸ್ಯಾರಿ. ಏನಂದರೆ ಒಂದು ಸಿಕ್ಕರೆ ಒಂದು ಸಿಗಲ್ಲ. ಎಲ್ಲೆಲ್ಲಿ ಇಟ್ಟಿರ್ತೀವೋ ಅರ್ಜೆಂಟಲ್ಲಿ ರೆಡಿ ಆಗ್ತಾ ಇರ್ತೀವಿ. ಹಾಗೋ ಹಿಂಗೋ ಏನೋ ಒಂದು ಸೀರೆ ಹಾಕ್ಕೊಂಡು ರೆಡಿಯಾಗಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಅವ್ರನ್ನ ಹೇಳಿ ಮನೆ ಬಿಡೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಕಾರಲ್ಲಿ ಹತ್ತು ಕೂತ್ಕೊಂಡು 1 ಕಿಲೋಮೀಟ್ರ್ ಹೋದ್ಮೇಲೆ ನೋಡ್ತೀನಿ ಕಾಲಲ್ಲಿ ಸ್ಲಿಪ್ಪರೇ ಇಲ್ಲ, ಮರೆತುಬಿಟ್ಟು ಬಂದುಬಿಟ್ಟಿದ್ದೆ ಗಡಿಬಿಡಿಲಿ. ಹಾಗೆ ನನ್ನ ತಂಗಿಗೆ ಫೋನ್ ಮಾಡಿ ಹೇಳಿದೆ, ಅವಳದೇ ಸ್ಲಿಪ್ಪರ್ ತಗೊಂಡು ಬಂದಿದ್ಲು, ಅದನ್ನೇ ಹಾಕ್ಕೊಂಡೆ. ನಾನು ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗಿದು ಊಟಕ್ಕೆ ಕೂರ್ತಾಯಿದ್ರು. ನಾವು ಹೋಗಿ ಒಂದು 5 ನಿಮಿಷ ಮಾತಾಡಿಕೊಂಡು ಬೇಗ ಊಟ ಮುಗಿಸಿ ಮನೆ ಕಡೆ ಹೊರಟ್ವಿ. ಯಾಕಂದರೆ ಇಲ್ಲಿ ಕೆಲಸದವ್ರಿಗೆ ಊಟಕ್ಕೆ ಹಾಕ್ಕೊಡ್ಬೇಕಾಗಿತ್ತು ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.